ಯಾರಲ್ಲಿ ಕನಸು, ಛಲ, ಸ್ವಸಾಮರ್ಥ್ಯ, ಆತ್ಮವಿಶ್ವಾಸ ಇದ್ದಾಗ ಓರ್ವ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯವಿದೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಹೇಳಿದರು. ಅವರು ಕಾರ್ಕಳ, ಅತ್ತೂರು, ಸಂತ ಲಾರೆನ್ಸ್ ಬೆಸಿಲಿಕಾದ ಸಮುದಾಯ ಭವನದಲ್ಲಿ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ವಾರ್ಷಿಕ ಸಹಮಿಲನ ಮತ್ತು ಪ್ರೇರಣಾ ಪ್ರಶಸ್ತಿ ಪ್ರದಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬ ಸ್ವ ಉದ್ಯಮಿಯಲ್ಲಿ ವಿಶೇಷವಾಗಿ ಕಲೆ ಇದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸ್ವ ಉದ್ಯಮಕ್ಕೆ ಸೂಕ್ತವಾದ ಹಣಕಾಸು ನೆರವು ಲಭ್ಯವಿದ್ದು ಅದರ ಉಪಯೋಗವನ್ನು ಪಡೆದುಕೊಂಡು ಯಶಸ್ವಿಯಾಗಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ ಸಭೆಯ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಹೇಮಚಂದ್ರ ಕುಮಾರ್ ಮಾತನಾಡಿ, ಸಂಸ್ಥೆ ಹುಟ್ಟುಹಾಕುವುದು ಸುಲಭ, ಆದರೆ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುವುದು ಅಗತ್ಯ. ಈ ನಿಟ್ಟಿನಲ್ಲಿ ಕೆಸಿಸಿಸಿಐ ಯಶಸ್ವಿಯಾಗಿರುವುದು ಅಭಿನಂದನೀಯ ಸಂಗತಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಫ್ರಾನ್ಸಿಸ್ ಡಿಸೋಜಾ ಪಲಿಮಾರು ಇವರಿಗೆ ವರ್ಷದ ಉದ್ಯಮಿ, ಲವಿಟಾ ಅಂದ್ರೆ ಉಡುಪಿ ಇವರಿಗೆ ಮಹಿಳಾ ಉದ್ಯಮಿ, ಅರುಣ್ ಸುಶೀಲ್ ಕೋಟ್ಯಾನ್ ಸುಭಾಷ್ ನಗರ ಇವರಿಗೆ ಯುವ ಉದ್ಯಮಿ ಹಾಗೂ ಡಾಕ್ಟರ್ ಜೋಸೆಫ್ ಲೋಬೋ ಶಂಕರಾಪುರ ಇವರಿಗೆ ಪ್ರಗತಿ ಪರ ಕೃಷಿಕ ಪ್ರೇರಣಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಂಘಟನೆಯ ಅಧ್ಯಕ್ಷ ಸಂತೋಷ್ ಡಿ ಸಿಲ್ವಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಅತ್ತೂರು ಸಂತ ಲಾರೆನ್ಸ್ ಮೈನರ್ ಬೆಸಿಲಿಕಾದ ವಂದನೀಯ ಆಲ್ಬನ್ ಡಿಸೋಜಾ, ಸಂಘಟನೆ ಕಾರ್ಯದರ್ಶಿ ಅಲ್ವಿನ್ ಕ್ವಾಡ್ರಸ್, ಕೋಶಾಧಿಕಾರಿ ಮ್ಯಾಕ್ಸಿಮ್ ಸಲ್ದಾನ ಉಪಸ್ಥಿತರಿದ್ದರು. ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಜೊತೆಗಾಗಿ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರವರ ಮೂಲಕವಾಗಿ ಕೆಸಿಸಿಐ ಪ್ರೇರಣಾ ಪ್ರಶಸ್ತಿ ಪ್ರದಾನ ಸಮಾರಂಭ 2025 ಸೆಂಟ್ರವರ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಂತಹ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದೀಗ 13ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿದೆ. ಪ್ರೇರಣಾ 2025 ವರ್ಷದ ಉದ್ಯಮಿಯಾಗಿ ಶ್ರೀಯುತ ಫ್ರಾನ್ಸಿಸ್ ಡಿಸೋಜಾ ಪಲಿಮಾರ್, ಚೇರ್ಮನ್ F4 ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಆಡಳಿತ ನಿರ್ದೇಶಕರು F4 ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್. ಇವರು ನಮ್ಮ ಸಮುದಾಯದವರು, ನಮ್ಮ ಸಮಾಜದವರು. ಒಂದು ದೊಡ್ಡ ಚಪ್ಪಾಳೆ ಮೂಲಕವಾಗಿ ಈ ವರ್ಷದ ಉದ್ಯಮಿ ಪರವಾಗಿ ಅಭಿಮಾನದ ಸಂಭ್ರಮದ ಗೌರವ ಇವರೇ ಶ್ರೀಮತಿ ಲವಿಟಾ ಅಂದ್ರಾದೆ, ಕಲ್ಮಾಡಿ, ಉಡುಪಿ. ತನ್ನ ಮಕ್ಕಳ ಮುಂದೆ, ತನ್ನ ಪತಿಯ ಮುಂದೆ, ತನ್ನ ತಾಯಿಯ ಮುಂದೆ, ಸಮಸ್ತರ ಮುಂದೆ ಧರ್ಮಾಧ್ಯಕ್ಷರುಗಳ ಆಶೀರ್ವಾದದೊಂದಿಗೆ ಪ್ರೇರಣಾ 2025 ವರ್ಷದ ಮಹಿಳಾ ಉದ್ಯಮಿ ಶ್ರೀಮತಿ ಲವಿಟಾ ಅಂದ್ರಾದೆ, ಉಡುಪಿ ತಮಗಿದು ಅಭಿನಂದನೆಗಳು, ಕೃತಜ್ಞತೆಗಳು. ಇನ್ನಷ್ಟು ಶಕ್ತಿ ಚಪ್ಪಾಳೆ ಮೂಲಕವಾಗಿ ಪ್ರೇರಣಾ 2025 ವರ್ಷದ ಮಹಿಳಾ ಉದ್ಯಮಿ ಶ್ರೀಮತಿ ಲವಿಟಾ ಅಂದ್ರಾದೆ ತಮಗಿದು ಅಭಿನಂದನೆಗಳು. ಪ್ರೇರಣಾ 2025 ಯುವ ಉದ್ಯಮಿ ಸಾಧಕ ಶ್ರೀ ಅರುಣ್ ಸುಶೀಲ್ ಕೋಟ್ಯಾನ್ ಸುಭಾಷ್ ನಗರ ತಮಗಿದು ಅಭಿನಂದನೆಗಳು. ಯುವಕರಿಗೆ, ಯುವ ಜನತೆಗೆ ನೀವೇ ಪ್ರೇರಣೆ. ಧರ್ಮಾಧ್ಯಕ್ಷರುಗಳ ಸಮ್ಮುಖದಲ್ಲಿ ಧರ್ಮಾಧ್ಯಕ್ಷರುಗಳ ಆಶೀರ್ವಾದದೊಂದಿಗೆ ನಮ್ಮದು ಧನ್ಯವಾದಗಳು. ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿಕೊಂಡ ಇವರು ನೀಡುತ್ತಾ ಇದ್ದಾರೆ. ಡಾಕ್ಟರೇಟ್ ಪಡೆದುಕೊಂಡಂತಹ ಶಂಕರಪುರದ ಡಾಕ್ಟರ್ ಜೋಸೆಫ್ ಲೋಬೋ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ. ಕೃಷಿಯಲ್ಲಿ ಒಂದಲ್ಲ ಎರಡಲ್ಲ 100 ಸಾಧನೆಗಳು ಮಾಡಿದಂತಹ ಡಾಕ್ಟರ್ ಜೋಸೆಫ್ ಲೋಬೋ ಶಂಕರಪುರ ಇವರಿಗೆ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಪ್ರೇರಣಾ ಪ್ರಶಸ್ತಿ. ಡಾಕ್ಟರ್ ಜೋಸೆಫ್ ಲೋಬೋ ತಮಗಿದು ಅಭಿನಂದನೆಗಳು.
ಶ್ರೀಮಂತರ ಬೆನ್ನೆಲುಬು. ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂತಹ ಉದ್ಯಮದಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವವರು. ಪ್ರತಿಷ್ಠಿತ ಟೈಟಾನ್ ಐ, ಟೈಟಾನ್ ವರ್ಲ್ಡ್ ಜೊತೆಗೆ ಬೇರೆ ಬೇರೆ ಉದ್ಯಮಗಳಲ್ಲಿ ಯಶಸ್ವಿಯಾಗಿರುವ ಇವರು ನಮ್ಮ ಸಂಘಟನೆಗೆ ನೀಡಿದಂತಹ ಸಮಯ ಮತ್ತು ಸೇವೆ ನಿರಂತರವಾದುದು. ಅವರ ಸೇವೆಯನ್ನು ಗುರುತಿಸಿಕೊಂಡು ಹಾಜರಿರುವ ಎಲ್ಲರ ಸಮ್ಮುಖದಲ್ಲಿ KCCCI ಇದರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಮ್ಮ 6 ವರ್ಷ ನಮ್ಮ ಸಂಘಟನೆಯನ್ನು ಮುನ್ನಡೆಸಿದ ತ್ರಿಮೂರ್ತಿ ಮಂದಿ ಪ್ರಮುಖರಿಗೆ ಪ್ರಪ್ರಥಮವಾಗಿ ನಾನು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಇವರಿಗೆ ನೆರೆದ ತಮ್ಮೆಲ್ಲರ ಪರವಾಗಿ ಇಂದಿನ ಶುಭಾಶಯಗಳೊಂದಿಗೆ ಹಾರ್ದಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರೇರಣಾ ಪ್ರಶಸ್ತಿಯನ್ನು ಪಡೆದಂಥ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದಂಥ 4 ನಾವು ಇದೀಗಲೇ ಸನ್ಮಾನವನ್ನು ಮಾಡಿದ್ದೇವೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರೆ ಎಂಬುದು ಒಂದು ಹಳ್ಳಿ. ಆತನ ಹೆಸರು ಸತ್ಯ ಶಂಕರ್ ಅಂತ. ಆರಂಭ ಮಾಡಿದ್ದು ಒಂದು ಸ್ವಂತ ರಿಕ್ಷಾವನ್ನು ಪಡೆದು ಅನುದಿನದ ಆಹಾರಕ್ಕಾಗಿ ಅದನ್ನು ಓಡಿಸುವಂಥದ್ದು. ಕ್ರಮೇಣ ಒಂದು ವಾಹನದ ಬಿಡಿಭಾಗಗಳನ್ನು ಮಾರುವಂಥ ಒಂದು ಅಂಗಡಿ. ಆದರೂ ತೃಪ್ತಿ ಇಲ್ಲ. ಕನಸೊಂದು ಬೇರೆ ಇತ್ತು. ಅದನ್ನು ನನಸು ಮಾಡುವತ್ತ ದಿನಾಲೂ ಒಂದು ರೀತಿಯ ಚಿಂತನೆ, ಅದರ ಜೊತೆಯಲ್ಲೇ ಕಠಿಣವಾದ ಪರಿಶ್ರಮ. ಆದರೆ ಇಂದು ನಮ್ಮೆಲ್ಲರ ಮುಂದೆ ಆ ಕಂಪನಿಯ ಹೆಸರು ಮನೆ ಮಾತು. ಬಿಂದು ಮಿನರಲ್ ವಾಟರ್ಸ್, ಬಿಂದು ಸೋಡಾ, ಬಿಂದು ಮಸಾಲ, ಈ ರೀತಿ ಸ್ಥಳೀಯ ವಿಷಯಗಳಿಗೆ ತಮ್ಮ ನಾಡಿನ ರುಚಿಯನ್ನು ಕೊಟ್ಟು ಯಶಸ್ವಿ ಉದ್ಯಮಿಯಾಗಿ ಮುನ್ನಡೆಯುತ್ತಾ ಇದ್ದಾರೆ. ಸ್ವ ಉದ್ಯಮದ ಮೂಲಕ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಬದಲಾಗಿ ಇವತ್ತು ಕರ್ನಾಟಕ ಪ್ರಾಂತ್ಯದಲ್ಲಿ ಒಂದು ಹೆಸರನ್ನು ಗಳಿಸಲು ಶಕ್ತರಾಗಿದ್ದಾರೆ. ಅವರಲ್ಲಿ ಕನಸಿತ್ತು. ಕನಸನ್ನು ನನಸನ್ನಾಗಿ ಮಾಡುವ ಛಲವಿತ್ತು. ಅದರ ಜೊತೆಯಲ್ಲಿ ತನ್ನ ಸಾಮರ್ಥ್ಯದ ಬಗ್ಗೆ ದೃಢವಾದ ನಂಬಿಕೆ ಇತ್ತು. ಮಹಾಲಸ ಕಿನಿ, ಬಹುಶಃ ಮಹಿಳೆಯರಿಗೆ ಇವರ ಹೆಸರು ತಿಳಿದಿರಬಹುದು. ನಮ್ಮದೇ ಮಣಿಪಾಲದ ಹುಡುಗಿ, MBA ಪದವೀಧರೆ. ಹೆಚ್ಚಿನ ಸಂಬಳ ಕೈ ಸಿಗಲು ಮುಂಬೈಯತ್ತ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದರ ಪ್ರೇರಣಾ ಎಂಬ ಹೆಸರಿನ ಅಡಿಯಲ್ಲಿ 2025ರ ಈ ಪ್ರಶಸ್ತಿ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಉದ್ಯಮಿಗಳು, ಬಹಳ ಸಂತೋಷದ ವಿಷಯ ಏನಂತಂದರೆ ಕ್ರೈಸ್ತ ಸಮುದಾಯದಲ್ಲೂ ಸಹ ಉದ್ಯಮಿಗಳಿದ್ದಾರೆ ಅನ್ನುವಂಥ ಒಂದು ದೊಡ್ಡ ಆಲೋಚನೆ. ಇದು ಪ್ರಥಮವಾಗಿ ನಾನು ಕೇಳ್ತಾ ಇರುವಂಥದ್ದು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಹ ಕ್ರೈಸ್ತ ಉದ್ಯಮಿಗಳ ಇಂಥ ರಿಜಿಸ್ಟರ್ಡ್ ಯೂನಿಯನ್ ನಾನು ನೋಡಲಿಲ್ಲ. ಬಹುಶಃ ನಾನು ಕೇಳಲಿಲ್ಲ ಅಂತ ಅನಿಸ್ತದೆ. ಆದರೆ ಉಡುಪಿ ವಲಯದಲ್ಲಿ
ಎಲ್ಲ ಕ್ಷೇತ್ರದಲ್ಲೂ ನಾನು ಯಾವಾಗಲೂ ನನ್ನ ಜೊತೆ ಸೇವಕರಲ್ಲಿ ನಾನು ಹಂಚ್ಕೊಳ್ತಾ ಇರ್ತೇನೆ. ಉಡುಪಿ ಜಿಲ್ಲೆ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂಥ ಜಿಲ್ಲೆ, ವಿಶೇಷವಾದಂಥ ಜಿಲ್ಲೆ. ಎಲ್ಲ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಈ ಉದ್ಯಮದ ಆಲೋಚನೆಯಲ್ಲೂ ಸಹ ಅಥವಾ ಆರೋಗ್ಯದ ಆಲೋಚನೆಯಲ್ಲೂ ಸಹ ಉಡುಪಿ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಎಲ್ಲೋ ಒಂದು ಮೇರು ಮಟ್ಟದಲ್ಲಿ ನಿಂತಹ ಸ್ಥಿತಿಯನ್ನು ನಾವು ಕಾಣ್ತೇವೆ. 30 ಜನರ ಒಂದು ಸಂಘಟನೆಯಲ್ಲಿ ಅಥವಾ ಆಲೋಚನೆಯಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಬಹುಶಃ 13 ವರ್ಷಗಳು ಅಂತ ನಾನು ಓದಿ ಕೇಳಿದೆ. 170 ಸದಸ್ಯರನ್ನು ಹೊಂದಿದೆ ಅಂತ ಇದು ಸಾಮಾನ್ಯ ಅಲ್ವೇ ಇಲ್ಲ. 170 ಜನ ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳು, ಸಾಧಕರಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಹಿರಿಮೆ ಕ್ರೈಸ್ತ ಸಮುದಾಯಕ್ಕೆ. ಅದ್ಯಾವುದೇ ಪಂಗಡ ಆಗಿರಲಿ, ಕ್ರೈಸ್ತರಾಗಿ ಉದ್ಯಮದಲ್ಲಿ ನಾವು ಸಹ ಇದ್ದೇವೆ ಅನ್ನುವಂಥ ಒಂದು ಐಡೆಂಟಿಟಿಯನ್ನು ಕೊಡುವಂಥ ಸಂಸ್ಥೆ ಇದು ಎಂಬುದಾಗಿ ನಾನು ಭಾವಿಸ್ತೇನೆ. ಕೇವಲ ಸಂಸ್ಥೆ ಹುಟ್ಟು ಹಾಕುವುದು ಮಾತ್ರ ಅಲ್ಲ, ಆ ಸಂಸ್ಥೆಯಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥದ್ದು ಮತ್ತು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸಿ ಅದನ್ನು ನೆರವೇರಿಸಿ ಯಶಸ್ವಿಯನ್ನು ಸಾಧಿಸುವಂಥದ್ದು ಒಂದು ದೊಡ್ಡ ಹೋರಾಟ. ಬಹುಶಃ KCCI ಅಂಥದರಲ್ಲಿ ಯಶಸ್ಸನ್ನು ಕಂಡಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಬೈಬಲ್ನಲ್ಲಿ ಕೀರ್ತನೆಗಾರ ಒಂದು ಮಾತು, KCCIನ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಕುಟುಂಬ ಸಮ್ಮೇಳನ ಬಹಳ ಅದ್ಧೂರಿಯಾಗಿ ನಡೆಯಿತು. ಪ್ರಪ್ರಥಮವಾಗಿ ಯೇಸು ಕ್ರಿಸ್ತರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಇಬ್ಬರೂ ಬಿಷಪ್ಗಳು ಈ ಸಮಾರಂಭದ ಚಂದವನ್ನು ದ್ವಿಗುಣಗೊಳಿಸಿದರು ಮತ್ತು ಪ್ರಶಸ್ತಿಯನ್ನು ಪಡೆದ ಎಲ್ಲ ಸಾಧಕರಿಗೆ ನನ್ನ ಅಧ್ಯಕ್ಷನ ನೆಲೆಯಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತೇನೆ ಮತ್ತು ಈ ಒಂದು ಯಶಸ್ಸಿನ ಕಾರ್ಯಕ್ರಮದ ಯಶಸ್ಸಿಗೆ ನನ್ನೊಂದಿಗೆ ಸಹಕಾರವನ್ನು ನೀಡಿದ ನಮ್ಮ ಕಾರ್ಯದರ್ಶಿಯವರಾದ ಆಲ್ವಿನ್ ಕ್ವಾಡ್ರಸ್ರವರು, ಉಪಾಧ್ಯಕ್ಷರಾದ ಜಿತೇಂದ್ರ ಫುಟಾಡೋರವರು, ಕೋಶಾಧಿಕಾರಿಯವರಾದ ಮ್ಯಾಕ್ಸಿಮ್ ಸಲ್ದಾನರವರು ಮತ್ತು ಜತೆ ಕಾರ್ಯದರ್ಶಿಯಾದ ವಿಲ್ಸನ್ ಡಿಸೋಜರವರಿಗೆ ಮನಪೂರ್ವದ ಕೋಟಿ ಧನ್ಯವಾದಗಳನ್ನು ನಿಮಗೆ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮ ಸಹಕರಿಸಿದ ಎಲ್ಲ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಹಿತಚಿಂತಕರು, ಡೋನರ್ಸ್ ಅವರಿಗೆಲ್ಲರಿಗೂ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಗ ಹೇಳಿದರು KCCIನ ತ್ರಿಮೂರ್ತಿ ಅಂತ. ನಾನು ಮತ್ತು ಆಲ್ವಿನ್ ಕ್ವಾಡ್ರಸ್, ಮ್ಯಾಕ್ಸಿಮ್ರವರು ನಂತರ ಸೇರಿದ್ದು. ಆ್ಯಕ್ಚುಲಿ ತ್ರಿಮೂರ್ತಿ ಅಂತ ಹೇಳಿದರೆ ನಾನು, ಆಲ್ವಿನ್ ಕ್ವಾಡ್ರಸ್ ಮತ್ತು ದಿವಂಗತ ರಾಬರ್ಟ್ ಫುಟಾಡೋ. ಖಂಡಿತವಾಗಿಯೂ ನಾವು ದಿವಂಗತ ರಾಬರ್ಟ್ ಫುಟಾಡೋರವರ ಅವರ ನೀಡಿದ ಸೇವೆಯನ್ನು ಇಲ್ಲಿ ಅವರಿಗೆ ತಿಳಿಸಬೇಕಾಗ್ತದೆ. ಖಂಡಿತವಾಗಿಯೂ ಭಗವಂತನು ಅವರಿಗೆ ಚಿರಶಾಂತಿಯನ್ನು ನೀಡಲಿ ಎನ್ನುವಂಥ ಬೇಡಿಕೊಳ್ಳುತ್ತಾ, ನಮ್ಮ ಸಂಘದ ಧ್ಯೇಯ ಉದ್ಯಮದ ಬೆಳವಣಿಗೆ, ಅದರ ಜೊತೆಗೆ ನಮ್ಮ ಯಶಸ್ಸು ಮತ್ತು ಸಮಾಜ ಸೇವೆ ಮತ್ತು ನಮ್ಮ ಸಂಘದ ಸದಸ್ಯರ ಕುಟುಂಬದ ಒಗ್ಗಟ್ಟು ಇವುಗಳನ್ನು ಒಳಗೊಂಡಿದೆ. ನಮ್ಮ ಸಮುದಾಯದ ಯುವಕರು